ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಆಚೆ ಎಲ್ಲ ಹೋಗೋದಿದೆ. ಸೊ ಆಚೆ ಹೋಗೋಣ ಆ್ಯಂಡ್ ಗೋಲ್ಡ್ ತೊಗೊಳಕ್ಕೆ ಹೋಗಬೇಕು. ಸೊ ಅಲ್ಲೂ ಕೂಡ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಓಕೆ, ನಾವೀಗ ಆಚೆ ಬಂದಿದ್ದೀವಿ. ಸುನಿದು ಸ್ವಲ್ಪ ಡೆಲಿವರಿ ಇತ್ತು, ಇಸ್ಕೋಬೇಕು ಅಂತ ಬಂದ್ವಿ. ಇದು ನಮ್ಮ ಹಳೆ ಮನೆ ಹತ್ರ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಸರಿ ನಾವು ಅಲ್ಲೇ ಬಂದು ಪಿಕ್ ಮಾಡ್ತೀವಿ ಅಂತ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಈ ದಾಳಿಂಬೆ ಮರ. ಎಷ್ಟೊಂದು ದಾಳಿಂಬೆ ಇದೆ. ಇದು ನಾಟಿ ಹಣ್ಣು. ಇವಾಗೆಲ್ಲ ಬರುತ್ತೆ ನೋಡಿ, ಒಂಥರ ಫಾರಮ್, ಒಳ್ಳೆ ಇಷ್ಟು ಅಪ್ಪ ಇರುತ್ತೆ ದಾಳಿಂಬೆ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ನಂಗೆ ಸಖತ್ ಇಷ್ಟ ಆಯಿತು. ಎಷ್ಟೊಂದು ಬಿಟ್ಟಿದೆ, ಇನ್ನು ಚಿಕ್ಕ ಚಿಕ್ಕದಿದೆ. ಒಳ್ಳೊಳಗೆ ಒಂದೊಂದು ದೊಡ್ಡ ದಪ್ಪದು ಕೂಡ ಇದೆ. ಯಾರೋ ಇದ್ದಾರಲ್ಲಿ ಕೇಳಿದ್ರೆ ಏನಂತಾರೇನೋ, ನಾನು ಕೇಳಲ್ಲಪ್ಪ, ನಂಗೊಂಥರ ಬಟ್ ಮರ ನೋಡಿದ್ನೆಲ್ಲ ಖುಷಿ ಆಯಿತು. ಹಾಗಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನಾವು ಯಾವಾಗಲೂ ಬರೋ ಥರನೇ ಮಾತಾ ಜ್ಯುವೆಲ್ರಿಗೆ ಬಂದೆ. ಇಲ್ಲಿ ನಾನು ಒಂದು ಒಡವೆ ಮಾಡಾಕಬೇಕಿತ್ತು. ಸೊ ಅದನ್ನು ಮಾಡಾಕಿದ್ದೀನಿ. ಆ್ಯಂಡ್ ನನ್ನ ಇಯರಿಂಗ್ ಅಂದರೆ ಎರಡನೇದು ಇಯರ್ ಸ್ಟಡ್ ಇದೆಯಲ್ಲ, ಅದು ಸ್ವಲ್ಪ ಎಣ್ಣೆ ಎಲ್ಲ ಎಳೆದ್ಬಿಟ್ಟು ಒಂಥರ ಆಗಿಬಿಟ್ಟಿತ್ತು. ಒಂದು ಕಲ್ಲು ಕೂಡ ಬಿದ್ದೋಗಿತ್ತು. ಸರಿ, ಅದು ಒಂದು ತೊಗೊಳ್ಳೋಣ. ಹಿಂಗಿದ್ರು ಈ ತಿಂಗಳು ನನ್ನ ಬರ್ಡೇ ಮಂತು, ಸೊ ಚೆನ್ನಾಗಿರುತ್ತೆ ಅಂತ ಈ ಥರ ತೊಗೊಂಡೆ. ಸುನಿ ಮತ್ತೆ ಕಲ್ಲದೆ ತೊಗೊಂಡಿದ್ಯಾ ಅಂದರು. ಅಲ್ಲಿಗೆ ಅದೇ ಚೆನ್ನಾಗಿ ಕಾಣಿಸೋದು, ಇರಲಿ ಅಂದ್ಬಿಟ್ಟು ಅದನ್ನೇ ತೊಗೊಂಡೆ. ಅದು ಅರೌಂಡ್ ಒಂದು 18 ಕ್ಯಾರೆಟ್ ಇರುತ್ತೆ, ಅದು 22 ಕ್ಯಾರೆಟ್ ಇರೋದಿಲ್ಲ. ಒಂದು 700 ಮಿಲಿ ಆ ಥರ ಇತ್ತು ಅಷ್ಟೇ. ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಅದು ಒಂದು ತೊಗೊಂಡೆ. ಆ್ಯಂಡ್ ಹೊಸದು ಈ ಥರ ದೇವ್ರ ಫೋಟೋ ಎಲ್ಲ ಸ್ಟಾಕಲ್ಲಿ ಬಂದಿತ್ತು, ಅದನ್ನೆಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ಅದನ್ನೊಂದು ಬಿಲ್ಲಿಂಗ್ ಮಾಡಿಸ್ಕೊಂಡೆ. ಗೋಲ್ಡ್ ಪ್ಯೂರಿಟಿ ಮಷೀನ್ ಇದೆ. ಯಾಕೆ ತೋರಿಸಿ, ಹೆಂಗೆ ಅದರ ಒಂದು ಸ್ಯಾಂಪಲ್ ಹಾಕಿ ತೋರಿಸಿ. भाव लगाओ तो लगा रहे ये भाव क्या है? 3 गुना लगा ಒಂದು 1000 क्या नहीं तो 3000 ನಾನು ಉಂಗ್ರ ಕೊಡ್ಲಾ? ಮಾಡ್ಕೊಡ್ತೀರಾ? ये खाली पेन लिख दो ऊपर, मतलब स्टिकर लगाए दो. ನಾನು ಉಂಗ್ರ ನೋಡೋಣ ಎಷ್ಟಿದೆ ಪ್ಯೂರಿಟಿ. ಇಷ್ಟು ಪ್ಲೇನ್ ಇಲ್ಲ, ಮೇಲೆ ಇಷ್ಟು ಪ್ಲೇನ್ ಯಾವ್ದಿದೆ? ಪ್ಲೇನ್ ಕೊಡ್ಲಾ? ಇದು ಗೊತ್ತಾಗಲ್ವಾ? ಕಲ್ಲಿದೆ. ಕಲ್ಲಲ್ವಾ ಇದು? ಸ್ಕ್ಯಾನ್ ಟಚ್. ಆ್ಯಂಡ್ ಹೊಸ್ದಾಗಿ ಒಂದು ಮಿಷಿನ್ ತರಿಸಿದ್ರಂತೆ, ಅಂದರೆ ಗೋಲ್ಡ್ ಪ್ಯೂರಿಟಿ ಚೆಕ್ ಮಾಡೋ ಥರದ್ದು. ಸೊ ಅದನ್ನು ಕೂಡ ತೋರಿಸ್ತಾಯಿದ್ರು, ಹಿಂಗೆ ವರ್ಕ್ ಆಗುತ್ತೆ ಏನು ಅಂತ. ಇವಾಗ ನಾವು ಯಾವ್ದಾದ್ರು ಹಳೆ ಚಿನ್ನ ಕೊಟ್ಟು ಹೊಸ ತೊಗೊಳ್ಳೋದು ಪ್ಲ್ಯಾನ್ ಇರುತ್ತೆ, ಇಲ್ಲ ಮಾರೋ ಪ್ಲ್ಯಾನ್ ಇರುತ್ತೆ. ಸೊ ಅವಾಗ ಅದು ಎಷ್ಟು ಪ್ಯೂರಿಟಿ ಇದೆ ಏನು ಅಂತ ಈ ಥರ ಮಿಷಿನಲ್ಲಿ ಚೆಕ್ ಮಾಡಿಸಿದ್ರೆ ಅಕ್ಯುರೇಟಾಗಿರುತ್ತೆ ಅಂತ ಒಂದು ಇದು ಅಷ್ಟೇ. ನಮಗೂ ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು, ನಾವು ಎಲ್ಲೂ ನೋಡಿರಲಿಲ್ಲ. ಸೊ ಅದ್ರದ್ದು ಎಲ್ಲ ಡೆಮೋ ತೋರಿಸಿ ನಮಗೆ ಕೊಡ್ತಾಯಿದ್ರು. ಫುಲ್ಲು ಎಲ್ಲೇ ಹೋದರೂ ಸೇಮ್ ಇರುತ್ತೆ. ಇವಾಗ ಸುಮ್ಮನೆ ಅಂದಾಜಲ್ಲಿ ಇದು 18 ಕ್ಯಾರೆಟ್ ಇದೆ, ಇದು ಹಳೆ ಚಿನ್ನ, ಅದು ಅಷ್ಟು ಬರಲ್ಲ ಅಂತ ಹೇಳಿಬಿಡ್ತಾರೆ. ಬಟ್ ಈ ಥರ ಮಿಷಿನಲ್ಲಿ ಅಂದರೆ ಅದು ಅಕ್ಯುರೇಟಾಗಿ ಎಷ್ಟು ಚಿನ್ನ ಇದೆ, ಅದರಲ್ಲಿ ಅವರು ಮೆಟಲ್ ಎಷ್ಟು ಯೂಸ್ ಮಾಡಿದ್ದಾರೆ, ಇವಾಗ ಸಿಲ್ವರ್, ಅದೆಲ್ಲ ಒಂದು ಐಡಿಯಾ ಸಿಕ್ಬಿಡುತ್ತೆ. ಹಾಗಾಗಿ ಬೆಸ್ಟ್ ಅಂತ ಅನ್ನಿಸ್ತು. ನನಗೂ ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್. ನಾವು ಯಾವತ್ತೂ ನೋಡಿರಲಿಲ್ಲ, ನೋಡಿ ತಿಳ್ಕೊಂಡ್ವಿ. ನಿಮಗೂ ಕೂಡ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ಶೇರ್ ಮಾಡಿದ್ದೀನಿ. ಗೋಲ್ಡ್ 91%, ಕಾಪರ್ 6, ಸಿಲ್ವರು 2.18. 22 ಕ್ಯಾರೆಟ್. 22 ಕ್ಯಾರೆಟ್ ಅಂತ. ನೋಡಿ ಅದರಲ್ಲಿ ನಿಮ್ಗೆ ಎಷ್ಟಿದೆ ಗೋಲ್ಡ್ ಎಲ್ಲ ಪರ್ಸೆಂಟೇಜ್ ಎಲ್ಲ ತೋರಿಸ್ತದೆ ನೋಡಿ. ಏನು ಇಶ್ಯೂ ಇಲ್ಲ, ಹೊಸ ಐಟಮ್ ಅಲ್ಲ ನಿಮಗೆ. ಇದು ನೋಡಿ ಒಂದ್ಸತಿ. ಹಾಂ, ಇದು ನನ್ನ ಎಂಗೇಜ್ಮೆಂಟ್ ರಿಂಗು ಗೊತ್ತಾ, ಇದಕ್ಕೆ 10 ವರ್ಷ. ನೆನಪಿದ್ಯಾ? ಅಲ್ಲಿಂದ ನಾವು ಬಂದಿದ್ದೇನೆ ಝೂಡಿಯೋ ಶಾಪಿಂಗಿಗೆ. ಒಂದು ಸ್ವಲ್ಪ ಏನಾದರೂ ಹೊಸ ಕಲೆಕ್ಷನ್ ಇದೆಯಾ ನೋಡೋಣ, ಬರ್ತಡೇಗೂ ಬಟ್ಟೆ ತೊಗೊಳಂಗಾಗುತ್ತೆ ಅಂತ ಬಂದೆ. ಆಮೇಲೆ ಸುನಿಗೂ ಈ ಥರ ಟ್ರ್ಯಾಕ್ ಪ್ಯಾಂಟ್ಗಳು ಬೇಕಿತ್ತು. ಪಾಪ ಅವರು ಮನೇಲಿ ಹಾಕ್ಕೊಳ್ಳೋದಕ್ಕೆ ಈ ಥರ ಕಂಫರ್ಟಬಲ್ ಆಗಿರೋದು ನೋಡ್ತಾಯಿದ್ರು. ಸರಿ, ಇಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಇತ್ತು ನೋಡಿ ಅಂತ ನೋಡ್ತಾಯಿದ್ದೆ. ಅವರು ಪಾಕೆಟ್ಸ್ ಇರೋ ಥರ ಬೇಕು. ಆ್ಯಂಡ್ ಕ್ವಾಲಿಟಿ ಅವ್ರಿಗೆ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಝೂಡಿಯೋಲಿ ಅಷ್ಟು ಇಷ್ಟ ಆಗೋದಿಲ್ಲ. 1-2 ವಾಶ್ ಆದಮೇಲೆ ಝೂಡಿಯೋ ಬಟ್ಟೆ ಒಂಥರ ಕಲರ್ ಫೇಡ್ ಆಗಿಬಿಡೋದು. ಆ್ಯಂಡ್ ಬಟ್ಟೆ ಬಾಳಿಕೆ ಅಷ್ಟು ಚೆನ್ನಾಗಿಲ್ಲ ಅಂತ ಅವರು ಇಷ್ಟಪಡೋದಿಲ್ಲ. ಬಟ್ ಈ ಸತಿ ಈ ಥರ ಪ್ಯಾಂಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ರು. ಒಂದೊಂದು ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ, ಒಂದೊಂದು ಅದೇ ಈ ಥರ ಟೀ ಶರ್ಟ್ಸ್ ಅದೆಲ್ಲ ತೊಗೊಂಡ್ರೆ 1-2 ವಾಶ್ ಅಷ್ಟೇ ಬಟ್ಟೆ ಹಾಳಾಗುತ್ತೆ.
ಅಷ್ಟು ಚೆನ್ನಾಗಿರಲ್ಲ ಅಂತ ಅವ್ರಿಗೆ ಇಷ್ಟ ಆಗಲ್ಲ. ಬಟ್ ನನಗೇನು ಅನಿಸುತ್ತೆ ಅಂದರೆ ಅಫೋರ್ಡಬಲ್ ಆ್ಯಂಡ್ ಟ್ರೆಂಡಿಂಗ್ ಆಗಿರುತ್ತೆ, ಹುಡುಗಿರಿಗೆ ಚೆನ್ನಾಗಿ ಸಿಗುತ್ತೆ ಇಲ್ಲಿ. ಮಕ್ಳಿಗೂ ಅಷ್ಟೇ, ನಾನು ವೀರಿಗೂ ಎಷ್ಟೊಂದು ಸತಿ ಟೀ ಶರ್ಟು ಮತ್ತು ಕಾಟ್ ಸೆಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಅವ್ರವ್ರ ಪ್ರಿಫರೆನ್ಸ್. ಇವಾಗ ನೋಡಿ ನಮ್ಗೆ ಇಷ್ಟ ಆಗೋದು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗೋದು ನಮ್ಗೆ ಇಷ್ಟ ಆಗಲ್ಲ. ಆ್ಯಂಡ್ ನನಗೆ ಇದು ಇಷ್ಟ ಆಗಿತ್ತು, ಗ್ರೇ ಮತ್ತು ಬ್ರೌನ್ ಪ್ಯಾಂಟ್ಸು. ಇದು ತಗೋ ಅಂತ ಫೋರ್ಸ್ ಮಾಡ್ತಾಯಿದ್ದೆ, ಅವರು ಒಪ್ಪಕ್ಕೆ ರೆಡಿನೇ ಇಲ್ಲ. ಒಂದೊಂದ್ಸತಿ ನಾವೇ ಏನಾದ್ರು ಹಿಂಗೆ ತಗೋ ಅಂತ ಅಂದಿದ ತಕ್ಷಣ ಅವ್ರಿಗೆ ಇಷ್ಟ ಆಗಿದೆ ಅಲ್ವಾ ತೊಗೊಂಬಿಡೋಣ ಅಂತ ಆದರೂ ತೊಗೊತೀವಿ. ಬಟ್ ಇವ್ರು ಹಂಗಲ್ಲ, ಇದು ಬೇಕಾ ಬೇಡವಾ ಅಂತ 10 ಥರ ಕ್ಯಾಲ್ಕುಲೇಷನ್ ಮಾಡಿ ಫೈನಲಿ ನೋಡಿದ್ರು. ಹಂಗೂ 2 ಪ್ಯಾಂಟ್ ತೊಗೊಂಡ್ರು. ಆಮೇಲೆ ವೀರಿಗೆ 2 ತೊಗೊಂಡ್ವಿ. ವೀರಿಗೆ ಸಖತ್ತಾಗಿರೋದು ಸಿಕ್ತು ಇಲ್ಲಿ. ಆ್ಯಂಡ್ ನನಗೂ ಚೆನ್ನಾಗಿರೋದು 2 ಟಾಪ್ ಸಿಕ್ತು. ಸೊ ಖುಷಿ ಆಯಿತು. ಎಷ್ಟೊಂದು ತಿಂಗಳಾಗ್ಬಿಟ್ಟಿತ್ತು ಗೊತ್ತಾ ನಾವು ಝೂಡಿಯೋಗೆ ಶಾಪಿಂಗಿಗೆ ಬಂದು. ಈ ನಡುವೆ ಈ ಸೈಡು ಝೂಡಿಯೋ ಸೈಡ್ ಬಂದೇ ಇರಲಿಲ್ಲ. ಸರಿ ನೋಡೋಣ ಕಲೆಕ್ಷನ್ಸ್ ಹೆಂಗಿದೆ ಅಂತ ಅಂದ್ಕೊಂಡು ಬಂದಿದ್ದು. ನೀವು ಏನಾದರೂ ಹೋಗ್ತೀರಾ, ನೀವು ರೆಗ್ಯುಲರಾಗಿ ಎಲ್ಲಿ ಶಾಪಿಂಗ್ ಹೋಗ್ತೀರಾ ಅಂತ ಹೇಳಿ. ನಾನು ಜಾಸ್ತಿ ಆನ್ಲೈನಲ್ಲಿ ತರಿಸ್ಬಿಡ್ತೀನಿ ಯಾವಾಗಾದ್ರು ಈ ಥರ ಕಮ್ಮಿ. ಮ್ಯಾಕ್ಸು, ಝೂಡಿಯೋ ಇಲ್ಲ ವೆಸ್ಟ್ ಸೈಡು. ಸೊ ನನಗೆ ಇಬ್ರಿಗೂ ವೆಸ್ಟ್ ಸೈಡ್ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು, ಬಟ್ ಕಲೆಕ್ಷನ್ಸ್ ಅದೆಲ್ಲ ಚೆನ್ನಾಗಿ ಅನಿಸುತ್ತೆ. ಅಲ್ಲಿರೋ ಫುಟ್ವೇರ್ ಕಲೆಕ್ಷನ್ಸ್ ಎಲ್ಲ ನಂಗೆ ಸಖತ್ ಇಷ್ಟ ಪರ್ಸ್ನಲಿ. ಸೊ ವೆಸ್ಟ್ ಸೈಡಲ್ಲೂ ಅಷ್ಟೇ ವೀರಿಗೆ ತಂದಿರೋ ಬಟ್ಟೆ ಎಲ್ಲ ಇನ್ನೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಆದರೆ ಸ್ವಲ್ಪ ಅದೇ ಕಾಸ್ಟ್ಲಿ ಅಂತ ಅನಿಸುತ್ತೆ. ಈ ಝೂಡಿಯೋ, ಮ್ಯಾಕ್ಸು, ಟ್ರೆಂಡ್ಸು ಅಲ್ಲೆಲ್ಲ ಸ್ವಲ್ಪ ಅಫೋರ್ಡೆಬಲ್ ರೇಂಜಲ್ಲಿ ಬಟ್ಟೆ ಸಿಗುತ್ತೆ. ಹಾಕ್ಕೊಂಡು ಹಾಳು ಮಾಡೋದು ಆ ಥರ ಬಟ್ಟೆಗಳು. ಆ್ಯಂಡ್ ಆ ಥರದಕ್ಕೆಲ್ಲ ವರ್ತಿದೆ. ಆ್ಯಂಡ್ ಆಯಿತು. ಆ್ಯಂಡ್ ಒಂದಷ್ಟು ಈ ಸತಿ ಈ ಥರ ಲಿಪ್ಸ್ಟಿಕ್ಗಳು, ನೈಲ್ ಪಾಲಿಶ್ ಈ ಥರ ನನಗೆ ಝೂಡಿಯೋಲಿ ಎಷ್ಟೊಂದು ನೋಡಿದೆ, ಬಟ್ ನಾನೇನು ಪರ್ಚೇಸ್ ಮಾಡಲಿಲ್ಲ. ಬಟ್ ನೀವೇನಾದರೂ ಚೆಕ್ ಮಾಡೋಂಗಿದ್ರೆ ಮಾಡಿ. ಒಂದಷ್ಟು ಇಯರಿಂಗ್ಸ್ ಆಗಿರ್ಬೋದು, ಆಕ್ಸೆಸರೀಸ್ ಜಾಸ್ತಿ ಈ ಸತಿ ಝೂಡಿಯೋದಲ್ಲಿತ್ತು. ಮೇಕಪ್ ರೇಂಜಲ್ಲೂ ಅಷ್ಟೇ ತುಂಬಾ ಇಟ್ಟಿದ್ರಪ್ಪ. ನೈಲ್ ಪಾಲಿಶ್ ಆಗಿರ್ಬೋದು, ಈ ಫೌಂಡೇಶನ್ ಸ್ಟಿಕ್ಸು, ಆಮೇಲೆ ಕ್ರಯಾನ್ಸು, ಲಿಪ್ಸ್ಟಿಕ್ಸು, ಲಿಪ್ ಲೈನರ್ಸ್ ಆ ಥರದ್ದೆಲ್ಲ ತುಂಬ ಇತ್ತು. ನಾನು ಫಸ್ಟ್ ಟೈಮ್ ಇದನ್ನೆಲ್ಲ ನೋಡಿದ್ದು, ಬಟ್ ನಾನೇನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಪರ್ಫ್ಯೂಮ್ಸ್ ಎಲ್ಲ ಇತ್ತು, ನಾವು ಅದೆಲ್ಲ ಏನು ತೊಗೊಂಡಿಲ್ಲ, ಬರೀ ಬಟ್ಟೆ ಮಾತ್ರ ತೊಗೊಂಡ್ವಿ. ಸುನಿಗೆ ಮೈಗ್ರೇನ್ ಇರೋದ್ರಿಂದ ನಾವು ಪರ್ಫ್ಯೂಮ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ, ಅವಾಯ್ಡ್ ಮಾಡ್ತೀವಿ. ನನಗೆ ಇಬ್ರಿಗೂ ಏನು ಅಷ್ಟು ಇಷ್ಟ ಆಗೋಲ್ಲ. ಎಲ್ಲಾದರೂ ತುಂಬ ರೇರ್ ನಾವು ಮೈಲ್ಡಾಗಿರೋ ಎಲ್ಲಾದರೂ ಫಂಕ್ಷನಲ್ಲಿ ಇಲ್ಲಿ ಹೋಗ್ತೀನಿ ಅಂದರೆ ನಾನು ಯೂಸ್ ಮಾಡ್ತೀನಿ. ಸುನಿ ಅಂತೂ ಯೂಸೇ ಮಾಡೋದಿಲ್ಲ ಪರ್ಫ್ಯೂಮ್ನ. ಸೊ ಅದು ಬಿಲ್ಲಿಂಗ್ ಎಲ್ಲ ಆಯಿತು. ಈಗ ಹೊರಡೋದು. ಈಗ ಸರಿ ಮನೆಗೆ ಹೋಗೋಣ, ಒಂಚೂರು ತಿಂಡಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನನಗೆ ಒಂಥರ ಕ್ರೇವಿಂಗ್ಸ್ ಆಗ್ತಾಯಿತ್ತು, ಚಕ್ಲಿ, ಕೋಡುಬಳೆ ಅದೆಲ್ಲ ತಿನ್ನಬೇಕು ಅಂತ. ಸರಿ ಹೆಂಗಿದ್ರು ಹೋಳಿಗೆ ಮನೆ ಇತ್ತು, ಅಲ್ಲಿಂದ ತಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ಥರ ಇಂಡಿಯನ್ ವೆಸ್ಟ್ರನ್ ಕಲೆಕ್ಷನ್ಸ್ ಜಾಸ್ತಿ ಇತ್ತು, ಇಂಡೋ ವೆಸ್ಟ್ರನ್ ಅದನ್ನು ಹೇಳೋಕ್ಕೆ ಬಂದೆ. ಸೊ ಅದ್ರ ಕಲೆಕ್ಷನ್ ಜಾಸ್ತಿ ಇತ್ತು, ಚೆನ್ನಾಗಿತ್ತು ಫ್ರಾಕ್ಸ್ ಎಲ್ಲ. ನಾನು ಏನು ತೊಗೊಂಡೆ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಸೊ ಹೋಗೋಣ. ಅಲ್ಲಿಂದ ಹಂಗೆ ಸುನಿದು ಒಂದು ಸಪ್ಲಿಮೆಂಟ್ ಸ್ಟೋರ್ಗೂ ಕೂಡ ಹೋದ್ವಿ, ಬಟ್ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲಿಲ್ಲ. ಓಕೆ, ನೋಡ್ತಾ ಇರ್ಬೋದು ಒಂದೇ ಬ್ರ್ಯಾಂಡು 5 ಪ್ರಾಡಕ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಡರ್ಮಾಕೋ ಅಂತ ಒಂದು ಬ್ರ್ಯಾಂಡು, ತುಂಬಾ ಚೆನ್ನಾಗಿದೆ. ನಾನು ಇದ್ರದ್ದೇನೆ ಕ್ಲೆನ್ಸರ್ನ ಯೂಸ್ ಮಾಡಿದ್ದೀನಿ, ಆ್ಯಂಡ್ ಇವಾಗ ಸುನಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಮ್ಯಾಟಿಫೈಯಿಂಗ್ ಮಾಯ್ಶ್ಚರೈಸರ್. ಇದು ಆ್ಯಕ್ನಿ ಮತ್ತು ಆಯ್ಲಿ ಸ್ಕಿನ್ ಯಾರು ಇರ್ತಾರೆ ನೋಡಿ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದು ಸ್ವಲ್ಪ ಡ್ರೈ ಸ್ಕಿನ್ ಇರೋರಿಗೆ, ನಮ್ಮ ಸ್ಕಿನ್ ತುಂಬಾ ಒಣಗೋದಂಗೆ ಅನಿಸುತ್ತೆ, ಡ್ರೈ ಅನಿಸುತ್ತೆ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ನಿಮ್ಮ ಸ್ಕಿನ್ ತುಂಬಾ ಮಾಯ್ಶ್ಚರೈಸ್ಡ್ ಆಗಿರುತ್ತೆ. ಇದು ವಿಟಮಿನ್ ಸಿ ಸಿರಮ್. ಇದು ನಿಮ್ಮ ಫೇಸಲ್ಲಿರೋ ಆ್ಯಕ್ನಿ ಮಾರ್ಕ್ಸ್ ಆಗಿರ್ಬೋದು ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಅದನ್ನೆಲ್ಲ ಕಮ್ಮಿ ಮಾಡಿ ಸ್ಕಿನ್ನ ಗ್ಲೋ ಮಾಡುತ್ತೆ ಆ್ಯಂಡ್ ಬ್ರೈಟನಿಂಗ್ ಮಾಡುತ್ತೆ. ಆ್ಯಂಡ್ ಇದು ಡರ್ಮಾಕೋದು ಸೋಪು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಕೋಜಿಕ್ ಆ್ಯಸಿಡ್ ಇದೆ ಆ್ಯಂಡ್ ಗ್ಲೂಟಥಾನ್ ಇದೆ. ಇದು ಡೈಲಿ ನೀವು ಯೂಸ್ ಮಾಡೋವಂಥ ಸೋಪು. ಇದರಿಂದನೂ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಮತ್ತು ಲೈಟ್ ಆಗುತ್ತೆ. ಸೊ ಇಷ್ಟು ಡರ್ಮಾಕೋ ಪ್ರಾಡಕ್ಟ್ಸ್ನ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದೀನಿ. ಏನಂದರೆ ಇವಾಗ ಮೇ ಆರ್ಟ್ ಅಂತ, ಅಂದರೆ ಮೇ ಯು ಗ್ಲೋ ಅಂತ ಒಂದು ಸೇಲ್ ನಡೀತಾ ಇದೆ ಅಮೆಝಾನಲ್ಲಿ. ಅಪ್ ಟು 80% ಫ್ಯಾಷನ್ ಮತ್ತು ಬ್ಯೂಟಿಲಿ ಆಫ್ ಇದೆ. ಆ್ಯಂಡ್ ನೀವೇನಾದ್ರು ಪ್ರೈಮ್ ಮೆಂಬರ್ ಆಗಿದ್ರೆ ಅಡಿಷ್ನಲ್ 10% ಡಿಸ್ಕೌಂಟ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಹೋಗಿ ಚೆಕ್ ಮಾಡಿ, ನಾನು ಇದ್ರದ್ದೆಲ್ಲ ಲಿಂಕ್ ಕೊಟ್ಟಿರ್ತೀನಿ. ಯಾಕಂದರೆ ಇದನ್ನೆಲ್ಲ ನಾನು ರೀಸ್ಟಾಕ್ ಮಾಡ್ಕೊಂಡಿರೋದು, ನಮಗೆ ತುಂಬ ಇಷ್ಟ ಆಗಿರೋಂಥ ಪ್ರಾಡಕ್ಟ್ನ. ನಿಮಗೂ ಬೇಕು ಅಂದರೆ ನೀವು ತೊಗೊಬೋದು, ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡಿ ಬೈ ಮಾಡಿ. ಈ ಥರ ಸೇಲ್ ಟೈಮಲ್ಲಿ ತೊಗೊಂಡ್ರೆ ನಿಮಗೆ ಒಳ್ಳೆ ಆಫರ್ಸ್ ಸಿಗುತ್ತೆ, ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಸೊ ಅವಾಗ ನೀವು ತರಿಸಿಟ್ಕೊಬೋದು. ಎಲ್ಲನೂ ತುಂಬ ಚೆನ್ನಾಗಿದೆ, ಒಂದು ಸತಿ ಚೆಕ್ ಮಾಡಿ. ಯಾಕಂದರೆ ನಾವು ಮನೇಲಿ ಎಲ್ಲರೂ ಯೂಸ್ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲೇ ಇಡು, ಅಯ್ಯ ಇಲ್ಲಿಡು, ಅಲ್ಲಿಡು ಸುಮ್ಮನೆ. ಅದು ತೊಗೊಂಬ ದಪ್ಪದು ಆ ಕಡೆದು.
ಕೊಡು ಪಪ್ಪಿ ಕೈಲಿ. ಏನು ಹೇಳಿದ್ದು? ಹೇಳಿ ಏನಿದು? ಏ ನಂಗೂ ಬಾಯಲ್ಲಿರೋದಾಯ್ತು. ಏನು ವೀರಪ್ಪ? ಅಪ್ಪ ಇಷ್ಟೊಂದು ಚಾಕಿ, ಇಷ್ಟು ದೊಡ್ಡ ಚಾಕಿ. ಚೂರು ತೋರಿಸ್ಬೇಬಿ ಹೇಳ್ತಾನೆ. ಹಾಂ ಈಗ ಹೇಳು. ಬೆಡ್ ಅಲ್ಲ, ಪಿಲ್ಲೋ. ಯಾವ ಪಿಲ್ಲೋ ಬೇಕು ನಿಂಗೆ? ಆಮೇಲೆ ಅಜ್ಜಿನ ಕರಿಯೇ, ಗಿಜಮ್ಮನ ಕರಿಯೇ, ಹಾಂ ಗಿಜಮ್ಮ ಕರಿಯೇ. ಓಪನ್ ಮಾಡ್ಸೋಣ. ಹಂಗೆ ಮಲ್ಕೊಳ್ಳಿದ್ರೆ ಒಂದು ಕಡೆಯಿಂದ ತೆಗಿ ಕ್ಲೀನಾಗಿ. ಎಲ್ಲಿ ಕತ್ರಿ? ನಿಂಗಲ್ಲ, ಅಜ್ಜಿಗೆ ಇಷ್ಟ ಅಂತ. ಆಯ್ತು ಬೇಬಿ, ಇದು ಕೊಟ್ಬಿಡು. ಅದು ಅಜ್ಜಿ ಕೊಡು, ಅದು ಅಜ್ಜಿ ಕೊಡು. ತೋರಿಸು ನನ್ಗೆ. ಆಯ್ತು ಹೆಂಗಿದೆ? ಹಾಂ ಇದು ನೋಡು ಬೇಬಿ, ಇವ್ನ ಸೈಜಿಗೆ ಕರೆಕ್ಟಾಗಿ. ಅವತ್ತಾಕಿ ತುಂಬ ದಪ್ಪ, ಹೈಟು ತುಂಬ. ಹಾಂ ಇದು ಅಜ್ಜಿಗೆ ಬಿಡು, ಇದು ಚೆನ್ನಾಗಿದೆ. ಬೇಡ ಬೇಡ, ಇತ್ಕೊಡಿ ಇತ್ಕೊಡಿ. ಹಾಂ ಹಾಂ ಆಯ್ತು ಕೊಡುತ್ತೆ. ಅಳ್ತವ್ನೆ. ಆಯ್ತು ಮಗ್ನೆ, ನಿಂಗೇನೆ. ನಿಂಗೆ ಇದು ಬೇಕಾ? ಇದರಲ್ಲಿ ಏನೇನು ಐತೆ? ಏನೇನಿದೆಪ್ಪ? ಇದೇನು ಹೇಳು? ನೀನೇ ಅದು ಕಪ್ಪೆ. ಆನೆ ಇದೆ, ಪಾಂಡ ಇದೆ, ರ್ಯಾಬಿಟ್ ಇದೆ, ಮಶ್ರೂಮ್ ಇದೆ. ಅದು ಚೆನ್ನಾಗಿದೆ ಅಲ್ಲಪ್ಪ. ಇದು ತೋರಿಸು ಹೆಂಗಿದೆ. ಏ ಸಾಕು ಮಕ್ಳಿಗೆ ಅಂತ, ತುಂಬ ಕತ್ತು ಹಿಂಗಾಗಬಾರ್ದು ಅವ್ರಿಗೆ. ಸುಮ್ಮನೆ ಇವನು ಈ ನಡುವೆ ನಮ್ಮದು ಏನು ದಿಮ್ಮ ಮಲ್ಕೊಳಕ್ಕೆ ಕೇಳ್ತಾನೆ. ಹೋಗ್ಲಿ ಬಿಡು ಅಂದ್ಬಿಟ್ಟು ಬೇಬಿ ಇಷ್ಟೇ ಕಳಿಸ್ದೆ. ಇದು ತಗೊಂಬ ಆಯ್ತಾ? ಆ ಬ್ಯಾಗ್ ತೊಗೊಂಬ, ಅದರಲ್ಲಿ ಏನೇನಿದೆ ನೋಡೋಣ. ಹಾಂ ಇದೆ ಎತ್ಕೊಡು ಪಪ್ಪಿ ಕೈಲದನ್ನ. ಅದು ಬ್ಯಾಗು ಅಜ್ಜಿ ಕೈಲಿ ಕೊಡೋದನ್ನ. ಅಜ್ಜಿ ಕೊಡೋ, ಅಜ್ಜಿ ನೋಡ್ಲಿ. ಹಾಂ ನೀವು ಮಮ್ಮಿ ಕೈಲಿ ಕೊಡೋ. ವೀರು ಬಟ್ಟೆ ಎಲ್ಲ ಐತಲ್ಲ ಅದು ತೆಗಿ. ನೋಡ ಅಜ್ಜಿಗೆ ತೋರ್ಸಿ. ಇದು ಕೊಡು ಅಜ್ಜಿ ಕೈಲಿ. ಇದು ತಗೊಂಡೆ, ಇದು ಸೈಡ್ದು ಒಲೆ ಕಲ್ಲು ಬಿದೋಗಿತ್ತಲ್ಲ ಈ ಕಡೆದು. ಒಂಥರ ಎಣ್ಣೆ ಇಳ್ದಂಗೆ ಆಗ್ಬಿಟ್ಟೈತೆ. ಹಾಂ ಅಲ್ಲೋಗಿದೆ. ಎಲ್ಲಿ ಕೊಡೋದು ನಂದು? 275. ಇದೆರಡು ನಾನು ತೊಗೊಂಡು. ರಬ್ಬರ್ ಬ್ಯಾಂಡ್ ಎಷ್ಟಿದ್ರು ಸಾಲಲ್ಲ. ನನಗೆ ಇದು ಕ್ಯೂಟಾಗಿ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ನೋಡಿ ಶೈನಿಂಗ್ ಚೆನ್ನಾಗಿದೆ. ಚಿಕ್ಕ ಫ್ಲವರ್. ವೀರದ್ದು ಎಲ್ಲಿ ತೋರಿಸು ಬೇಬಿ? ಅಲ್ಲೇ ಇಲ್ವಾ? ಯಾವುದು ತೋರಿಸು? ಇದು ನಂದು. ಹಾಂ ಇದು ತೋರಿಸು. ಹಾಂ ತಗೋ, ನಿನ್ಗೆ ಇಷ್ಟ ಇರೋ ಥರ ತಂದಿದೆ ಪಪ್ಪಿ. ಸ್ಲೀವ್ಲೆಸ್. ಹಾಂ ಇದು ನೋಡಿ ಎಷ್ಟು ಚೆನ್ನಾಗಿದೆ ಮೆಟೀರಿಯಲ್. ಇದು ಬೇಬಿದು. ಇದು ನಿಂದ ಇದು ಸುನಿದು. ಹಾಂ ಇದು ಯಾವ್ದಾದ್ರು ಜೀನ್ಸ್ಗೆ ಹಾಕೋಕ್ಕೆ, ಇಲ್ಲ ಚಡ್ಡಿಗೂ ಹಾಕ್ಬೋದು. ಜೀನ್ಸ್ ಚಡ್ಡಿ. ಹಾಂ ಈಗ ಹಾಕೊಳ್ಳೋದಲ್ಲ, ನಾವೆಲ್ಲರೂ ಆಚೆ ಹೋದಾಗ ಹಾಕೊಳ್ಳೋಣ. ಇದಿಷ್ಟು ನಂದು. ನಾನು ಬರ್ತಡೇ ಶಾಪಿಂಗ್ ಮಾಡಿದ್ದೀನಿ. ತೆಗಿಯೋಗಿ. ಇದು ಟಾಪ್. ಇದು ಟಾಪು, ಅದು ಟಾಪು, ಇದು ಟಾಪು, ಒಂದು ಜೀನ್ಸು. ಇಷ್ಟು ನನ್ನ ಬ್ಯಾಗ್ ನಂದ್ರಲ್ಲಿ ಹಾಕು. ಒಂದೇ ಜೀನ್ಸು, 3 ಟಾಪ್.
ಜೀನ್ಸ್ ನಾನು ಅಂದಾಜ್ ಮೇಲೆ ತೊಗೊಂಡಿದ್ದೀನಿ, ನೋಡೋಣ ಹ್ಞೂ ಹೆಂಗಾಗುತ್ತೆ. ಇದೆಲ್ಲ ಸುನೀಲ್ ಸ್ಪೈಡರ್ ಮ್ಯಾನ್ ಅಲ್ಲ. ಬೇಬಿ ವೀರು ಪಪ್ಪನು ನಿಂತರ ತೊಗೊಂಡೈತೆ, ತೋರ್ಸ ಬೇಬಿ ಅದು ಅಲ್ಲಿ ನೋಡು, ನಿಂದ ಅದು ಹಾಂ ಅಷ್ಟು ದುಡ್ಡು ನಿಂದು. ಹಾಂ ನೋಡಿದ್ರತ್ತೆ ಚೆನ್ನಾಯ್ತಾ ಕಲ್ಲು? ಹಾಂ ಅದು ತೆಗ್ದು ಹಾಕೊಳ್ಳೋದೇ ಇರೋದೀಗ. ಇದನ್ನ ಹಾಕ್ಬಿಡೋದ? ಒಟ್ಟಿಗೆ ಹಾಕ್ಬಿಡೋಣ ಸುಮ್ಮನೆ. ಇದಕ್ಕೆಲ್ಲ ಸ್ವಲ್ಪ ಕಮ್ಮಿನೇ ತೊಗೊಳೋದು, ಇದೆಲ್ಲ 18 ಕ್ಯಾರೆಟ್ ಬರುತ್ತಲ್ವಾ ಅದಕ್ಕೆ. ಇದು ತೆಗಿಬೇಕು ಒಂದು ನಿಮಿಷ. ಹಾಕೋತಾರೆ, ಹಾಕ್ಬೇಕಿತ್ತು ಮರ್ತದೆ. ಇನ್ಯಾವಾಗಾರು ಹಾಕೊಳ್ಳೋಣ ಬಿಡೋ, ಬರೀ ಇಸ್ಕೊಂಬಂದ್ಬಿಟ್ಟೆ. ಇದು ಹಾಕ್ಸ್ಕೊಂಡೆ ಎತ್ಕೊಂಬಂದ್ಬಿಡ್ಬೇಕಿತ್ತು. ಇವನು ಈ ಥರ ತೊಗೋಬೇಡ ಮತ್ತೆ ಕಲ್ಲು ಹೊಂಟೋಗುತ್ತೆ ಅಂತ ಇದ್ದ, ಬಟ್ ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟಿತ್ತು. ಬರೀ ಗೋಲ್ಡ್ ಥರ. ಅಪ್ಪ ಎಷ್ಟು ಕಲ್ಲು ಐತಿ ಇದರಲ್ಲಿ? 3, 6, 7, 8, 9 ಐತಿ. 9 ಇದೆ. ಓಕೆ, ಇದು ಕ್ಯಾಪ್ ಎಲ್ಲ ವೀರು ಪಪ್ಪಿ ನಿಂಗೆ ಏನೇನೋ ತಿಂಡಿ ತಂದಿದೆ, ಬಾ ತೋರಿಸ್ತೀನಲ್ಲಿ ಅಡುಗೆ ಬನ್ನಿ. ಒಬ್ಬಟ್ಟು ತಂದಿದ್ದೀವಿ ಬನ್ನಿ ಅತ್ತೆ. ಹೋಗಿತ್ತೇನೋ, ಬಿಸಿ ಮಾಡಿಕೊಟ್ಟ ತಿಂಡಿ ಐಟಮ್. ಹೋಳಿಗೆ ಮನೆಯಿಂದ ಬಂದಿದೆ. ಬಾ, ಏನು ಬೇಕು ತಗೋ ವೀರಪ್ಪ. ಬಟ್ಟೆ ಚೆನ್ನಾಗಿ. ಕರ್ಜಿಕಾಯಿ ಸುನಿಗೆ, ಇದು ನನಗೆ, ಇದೆಲ್ಲ ನಮಗೆ. ನನ್ನ ಮಗನ ಫೇವ್ರೇಟು, ಇದು ನಮಗೆ, ಇದು ನನ್ನ ಫೇವ್ರೇಟ್. ಒಬ್ಬಟ್ಟು ತಿನ್ನೊಂದು ತಿನ್ಬಿಟ್ವಿ, ಅಲ್ಲುಜ್ಬಿಡು. ಹಾಂ, ತಿನ್ಬಿಟ್ಟು ಅಲ್ಲುಜ್ಬಿಡು. ನನಗೆ ಸ್ವಲ್ಪ ಅನ್ನ ಒಂದು. ಕಾಫಿ ಕುಡಿದ್ರೆ ತಿನ್ನೋಕ್ಕಾಗಲ್ಲ. ತಿನ್ಬಪ್ಪ, ನಿನ್ನ ಫೇವ್ರೇಟ್ ಚಕ್ಲಿ ಎಲ್ಲ ತಂದಿದ್ದೀನಿ. ಆರೆಂಜ್ ಚಕ್ಲಿ, ಆರೆಂಜ್ ಚಕ್ಲಿ ನೋಡ್ ಸುನಿ. ಬೇಡ, ನನ್ನ ಕೂಡ ನಾನು ತಿಂತೀನಿ, ಕೊಡಲ್ಲ. ಇದೇನಿದು ಹಿಂಗೆ? ಹಾಂ, ಈಗಾಗಲೇ ಬೇಡ ಅಂತವನೆ. ಹೋಳಿಗೆ ಬಂದ್ಬಿಟ್ಟು 5 ಮ್ಯಾಂಗೋ ಹೋಳಿಗೆ, 5 ಕಾಯಿ ಹೋಳಿಗೆ. ಯಾವುದು ಮ್ಯಾಂಗೋ ಯಾವುದು ಕಾಯಿ ಗೊತ್ತಿಲ್ಲ. ಇದು ಕಾಯಿ ಇನ್ನೂ ಬಿಸಿದೆ. ಕಾಯಿ ಶೀಟಲ್ಲಿ ಹಾಕೋರಲ್ಲ, ಬಿಸಿ ಇದೆ. ಗಮ್ಮಂತಾಯ್ತು ಗೊತ್ತಾ, ಮಾಡ್ತವ್ರೆ ಒಂದು 100-200 ಥರ ಫುಲ್ಲು. ಇದು ಮ್ಯಾಂಗೋ. ನೀವು ಯಾವ್ದು ತಿಂತೀರಾ? ಮ್ಯಾಂಗೋ ತಿನ್ನೋಣ. ಒಂಥರ ಒತ್ತ ಮ್ಯಾಂಗೋ. ಬಿಸಿ ಕಚ್ಕೋಬಿಟ್ಟವೆ. ಬೇಡಪ್ಪ,
ನಮ್ಮ ಮನೇಲಿ ಅಳಿಸ್ಲೆಂಟ್ ತಂದಿದ್ವಲ್ಲ ಅದನ್ನು ಕೂಗಿದಾಗಿದೆ. ಎಲ್ಲ ಪುಟಾಣಿ ಬಟ್ ಟೇಸ್ಟ್ ಓಕೆ, ಚೆನ್ನಾಗಿದೆ, ಸ್ವೀಟಾಗಿ. ಇವಳಿಗೂ ಕೊಡಬೇಕಿತ್ತು ಜಾಕ್ ಫ್ರೂಟು, ಹುಳಿಗೆ. ಅವಳ ಫೇವ್ರೆಟ್ ಜಾಕ್ ಫ್ರೂಟು. ಕೊಡ್ತೀನಿ ಇರು, ಸಿಪ್ಪೆ ತೆಗ್ಬಿಟ್ಟು ಕೊಡ್ತೀನಿ. ತಿನ್ಕೊ, ಅಲ್ಲೇ ಇಡ್ಬೇಡ, ಇರಬೇಕುತ್ತದೆ. ಹಿಡ್ಕ, ಎಗ್ರಿ ಜಂಪ್ ಮಾಡಿ ಹಿಡ್ಕ. ಚಪ್ಲಿ ನೋಡಿದ್ರಲ್ಲ, ಪಾರ್ಕ್ ಕರ್ಕೊಬಂದಿದೆ. ಸಂಜೆ ಹೊತ್ತು ನಾನು ವೀರು ಇಬ್ಬರೇ ಬರ್ತೀವಿ. ಈಗ ಸ್ವಲ್ಪ ರೆಗ್ಯುಲರಾಗಿ ಕರ್ಕೊಂಡು ಬರ್ತೀನಿ, ಅವನಿಗೂ ಕೂಡ ಆಟ ಆಡಿಸ್ದಂಗೆ ಆಗುತ್ತೆ ಆ್ಯಂಡ್ ನನಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಅಂತ. ನಮ್ಮ ಮನೆ ಹತ್ರ 2 ಪಾರ್ಕ್ ಇದೆ. ಒಂದು ದೊಡ್ಡ ಪಾರ್ಕು, ಅಲ್ಲಿ ತುಂಬ ಜನ ಇರ್ತಾರೆ. ಇದು ಚಿಕ್ಕದು ಪುಟಾಣಿ ಪಾರ್ಕು. ಇಲ್ಲಿ ಅಷ್ಟು ಜನ ಇರಲ್ಲ, ಇವ್ನಿಗೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಅವನು ಫುಲ್ ಎಂಜಾಯ್ ಮಾಡ್ತಾಯಿದ್ದ. ಆ್ಯಂಡ್ ನನಗೂ ಇದೊಂದು ಹೊಸ ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ, ಮೈಂಡ್ ರಿಲೀಫ್ ಆಗುತ್ತೆ, ಅವನ ಜೊತೆ ಒಂದು ಒಳ್ಳೆ ಬಾಂಡಿಂಗ್ ಚೆನ್ನಾಗಿ ಅನಿಸುತ್ತೆ ಅಂತ. ಆ್ಯಂಡ್ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಬಾಯ್.